ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಇನ್ನೊಂದಷ್ಟು ಅಪ್ಡೇಟ್ ಸಿಗ್ತಾ ಇರೋದು. ಸರೆಂಡರ್ ಆಗುವಂತೆ ಕಾರು ಚಾಲಕ ರವಿಗೆ ಆಮಿಷ. ಚಾಲಕ ರವಿಗೆ ವಿನಯ್, ಲಕ್ಷ್ಮಣ್, ನಾಗರಾಜ್ ಆಫರ್ ನೀಡಿದ್ರು ಅನ್ನೋದು. ಸರೆಂಡರ್ ಆಗು, ಹಣ ಕೊಡ್ತೀವಿ ಅಂತ ಹೇಳಿದ್ದಂತ ಗ್ಯಾಂಗ್. ಈ ವೇಳೆ ಹೆದರ್ಕೊಂಡು ಕಾರಿನಲ್ಲಿ ವಾಪಸ್ ತೆರಳಿದ್ದ ರವಿ. ಜಗದೀಶ್ ಅನುಕುಮಾರ್ ಜೊತೆ ಚಿತ್ರದುರ್ಗಕ್ಕೆ ಈತ ತೆರಳಿದ. ದಾರಿ ಮಧ್ಯೆ ಜಗ್ಗಾ ಅನು ಬಳಿ ರೇಣುಕಾಸ್ವಾಮಿ ಚಿನ್ನ ಪತ್ತೆಯಾಗಿದೆ. ಮರುದಿನ ಟಿವಿಯಲ್ಲಿ ಬಂಧನದ ವಿಚಾರ ಗೊತ್ತಾಗಿದೆ. ಚಾಲಕ ರವಿಗೂ ಕೂಡ ಆಮಿಷ ನೀಡಿದ್ರು. ಬಳಿಕ ನೇರವಾಗಿ ಪೊಲೀಸರಿಗೆ ಶರಣಾಗಿದ್ದ ಆರೋಪಿ ರವಿ ಜಗದೀಶ್ ಅನುಕುಮಾರ್ ಜೊತೆ ಚಿತ್ರದುರ್ಗಕ್ಕೆ ತೆರಳಿದ್ದ. ಅದಾದ್ಮೇಲೆ ಚಿತ್ರದುರ್ಗ ಡಿವೈಎಸ್ಪಿ ಕಚೇರಿಗೆ ಆಗಮಿಸಿ ಆತನೇ ಸರೆಂಡರ್ ಆಗಿದ್ದ. ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಸಂಬಂಧಪಟ್ಟ ಹಾಗೆ ಸರೆಂಡರ್ ಆಗುವಂತೆ ಕಾರು ಚಾಲಕ ರವಿಗೆ ಆಮಿಷ ಒಡ್ಡಿದ್ರು. ಆದರೆ ಆತನಿಗೆ ಭಯ ಆಯಿತು. ನಾನು ಯಾಕೆ ಈ ಒಂದು ಕೇಸ್ನಲ್ಲಿ ಸಿಲ್ಕೊಳ್ಬೇಕು, ಮೇ ಬಿ ಈತನಿಗೆ ಇಲ್ಲಿ ಕರ್ಕೊಂಡು ಹೋಗಿ ಆತನನ್ನ ಮರ್ಡರ್ ಮಾಡ್ತಾರೆ ಅನ್ನೋ ಯೋಚನೆ ಇರಲಿಲ್ಲ ಅಂತ ಅನ್ಸುತ್ತೆ ಈ ಡ್ರೈವರ್ಗೆ. ಸೊ ಚಿತ್ರದುರ್ಗದಿಂದ ಇಲ್ಲಿ ಕರ್ಕೊಂಡು ಬಂದಿದ್ದ. ಅದಾದ್ಮೇಲೆ ನೀನು ಸರೆಂಡರ್ ಆಗು, ಒಂದಿಷ್ಟು ಹಣ ಕೊಡ್ತೀವಿ ನಿನಗೆ ಅಂತ ಆಮಿಷ ಕೂಡ ಒಡ್ಡಲಾಗಿತ್ತು. ಆದರೆ ಆತ ಭಯಗೊಂಡು ಚಿತ್ರದುರ್ಗಕ್ಕೆ ಹೋಗ್ತಾನೆ ವಾಪಸ್. ಆದರೆ ಮರುದಿನ ಟಿವಿಯಲ್ಲಿ ಈತನ ಹತ್ಯೆ ಆಗಿರುವಂತಹ ವಿಚಾರ ಗೊತ್ತಾಗಿ ಆತನಿಗೆ ಶಾಕ್ ಆಗುತ್ತೆ. ನಂತರ ಆತನೇ ಹೋಗಿ ಸರೆಂಡರ್ ಆಗಿದ್ದಾನೆ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರಜ್ವಲ್, ಇದೀಗ ಈ ರವಿಗೆ ಕೊಟ್ಟಂತ ಆಮಿಷ ಏನು, ಸೊ ಏನೇನಾಗಿದೆ ಆ ಸಂದರ್ಭದಲ್ಲಿ ಅಂತ ಆತ ಬಂದಿದ್ದು, ಅದಾದ್ಮೇಲೆ ಆಮಿಷ ಕೊಟ್ಟಿದ್ದು, ಇದೆಲ್ಲವೂ ಕೂಡ ಪ್ರಜ್ವಲ್. ಅವಿನಾಶ, ರವಿ ಅಲಿಯಾಸ್ ರವಿಶಂಕರ್, ಜಗ್ಗಾ ಅಲಿಯಾಸ್ ಜಗದೀಶ, ಅನು ಅಲಿಯಾಸ್ ಅನುಕುಮಾರ, ಇವರು 3 ಜನ ಮತ್ತೆ ಜೊತೆಗೆ ರಾಘವೇಂದ್ರ ಅಲಿಯಾಸ್ ರಾಘು, ಈ 4 ಜನರು ಏನಿದ್ದಾರೆ ಇವರು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದಂತ ಗ್ಯಾಂಗಿನ ಸದಸ್ಯರು. ಈ ಕಿಡ್ನಾಪ್ ಅನ್ನ ಮಾಡ್ಕೊಂಡು ಬಂದಂತ ನಂತರದಲ್ಲಿ ಇಲ್ಲಿ ರೇಣುಕಾಸ್ವಾಮಿ ಹೊಡಿತಾರೆ. ಹೊಡೆದಾದ್ಮೇಲೆ ಆತ ಸತ್ತೋಗ್ತಾನೆ. ಸತ್ತೋದ ನಂತರ ರಾಘವೇಂದ್ರ ಪೊಲೀಸರ ಮುಂದೆ ಶರಣಾಗುವಂತ ಕೆಲಸವನ್ನ ರಾಘವೇಂದ್ರ ಸಹಿತ ಮಾಡ್ತಾನೆ. ಇದರಲ್ಲಿ ಪ್ರಮುಖವಾಗಿ ನಿಖಿಲ್ ಕುಮಾರ್ ಅಂತ ಹೇಳಿ ಕಾರ್ತಿಕ್ ಮತ್ತೆ ಇವರೇನೊಂದು 3 ಜನ ಪೊಲೀಸರ ಮುಂದೆ ಸರೆಂಡರ್ ಆಗ್ತಾರೆ. 9ನೇ ತಾರೀಕು ಪೊಲೀಸರ ಮುಂದೆ ಸರೆಂಡರ್ ಆಗ್ತಾರೆ. ಅವರ ಜೊತೆಗೆ ಈ ರವಿ ಅಲಿಯಾಸ್ ರವಿಶಂಕರ್ಗೂ ಸಹಿತ ನೀನು ಸರೆಂಡರ್ ಆಗ್ಬಿಡು ಪೊಲೀಸರ ಮುಂದೆ ಅಂತೇಳಿ ಈ ಆರೋಪಿಗಳು, ಈಗ ಅರೆಸ್ಟ್ ಆಗಿರುವಂತ ಆರೋಪಿಗಳಾಗಿರುವಂತ ಸ್ಟೋನಿ ಬ್ರೂಕ್ನ ಮಾಲೀಕ ಆಗಿರುವಂತ ವಿನಯ್ ಮತ್ತೆ ದರ್ಶನ್ ಅವರ ಕಾರು ಚಾಲಕ ಆಗಿದ್ದಂತ ಲಕ್ಷ್ಮಣ್ ಮತ್ತೆ ನಾಗರಾಜ್ ಅಂತ ಎಂದರೆ ಈ 3 ಜನ ಆಫರ್ ಅನ್ನ ಮಾಡ್ತಾರೆ. ನಿನಗೂ ಹಣ ಕೊಡ್ತೀವಿ, ನೀನು ಹೋಗಿ ಸರೆಂಡರ್ ಆಗ್ಬಿಡು, ಕಿಡ್ನಾಪ್ ಮಾಡ್ಕೊಂಡು ಬಂದಿರೋದು ಮತ್ತೆ ಹೊಡೆದಿರೋದು ಎಲ್ಲದಕ್ಕೂ ಕೂಡ ಒಂದು ಸ್ಟೋರಿ ಲೈನ್ ಮ್ಯಾಚ್ ಆಗ್ಬೇಕಲ್ವಾ. ಈಗೇನಂದ್ರೆ ಈ ಬರೀ ಈಗ ಹೊಡೆದವರ ಫೈನಾನ್ಸ್ ವಿಚಾರಕ್ಕೆ ಹೊಡೆದ್ವಿ ಅಂತ ಅಂದ್ವಿ, ನಾಳೆ ದಿನ ಪೊಲೀಸರಿಗೆ ಗೊತ್ತಾಗುತ್ತೆ ಚಿತ್ರದುರ್ಗದಿಂದ ಕರ್ಕೊಂಡ್ ಬಂದು ಅಂತ. ಅದೇ ಚಿತ್ರದುರ್ಗದಿಂದ ಕರ್ಕೊಂಡ್ ಬಂದಿದ್ರು ಅನ್ನೋದಕ್ಕೋಸ್ಕರನೇ ರಾಘು ಅಲಿಯಾಸ್ ರಾಘವೇಂದ್ರ ಸರೆಂಡರ್ ಆಗುವಂಥದ್ದು. ಅದ್ರ ಜೊತೆಗೆ ಕಾರ್ ಡ್ರೈವರ್ ಇವನು ಒಬ್ಬ ಸರೆಂಡರ್ ಆಗ್ಬಿಟ್ಟಿದ್ದಾರೆ. ಇವ್ರಿಗೊಂದು ಸರ್ಕಲ್ ಕ್ಲಿಯರ್ ಆಗ್ತಿತ್ತು. ಕಿಡ್ನಾಪ್ ಮಾಡ್ಕೊಂಡು ಬಂದವರು 2 ಅರೆಸ್ಟು ಮತ್ತೆ ಕೊಲೆ ಮಾಡಿದವರು 3 ಜನ ಅರೆಸ್ಟು. ಟೋಟಲ್ 5 ಜನರನ್ನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಇವರೆಲ್ಲರೂ ಇದ್ರು. ಅದೇ ರೀತಿಯಾಗಿ ರವಿ ಅಲಿಯಾಸ್ ರವಿಶಂಕರ್ಗೆ ಆಮಿಷವನ್ನು ಒಡ್ಡಿ ಎಲ್ಲರಿಗೂ ಏನು 5 ಲಕ್ಷ ತಲಾ ಕೊಡೋದು ಮತ್ತೆ ನಂತರ ಹಣ ಕೊಡೋದು ಈ ರೀತಿಯಾಗಿ ಒಪ್ಕೊಂತಾರೆ. ಆದ್ರೆ ರವಿಶಂಕರ್ಗೆ ಭಯ ಆಗುತ್ತೆ, ಇವನು ಹೊರಡ್ತಾನೆ. ಜೊತೆಗೆ ಇವನ್ ಜೊತೆಗೆ ಅನುಕುಮಾರ ಮತ್ತೆ ಜಗ್ಗಾ ಇಬ್ರು ಬರ್ತಾರೆ. ಅವರಿಬ್ರು ಸಹಿತ ರವಿಶಂಕರ್ ಇವನು ರೇಣುಕಾಸ್ವಾಮಿ ಮೈ ಮೇಲಿದ್ದಂತ ಒಡವೆಗಳನ್ನು ತಗೊಂಡಿರುವಂತದ್ದು ಇವನಿಗೆ ಕಾರ್ನಲ್ಲಿ ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ. ಅದಾದ್ಮೇಲೆ ನೋಡೋಣ ಎಲ್ಲ ಎಷ್ಟು ಬಿಟ್ಟಿದ್ದಾರೆ ಏನು ಗೊತ್ತಾಗಲ್ಲ ಅಂತೇಳಿ ಇವ್ರ ಪಾಡಿಗೆ ಇವ್ರು ಸುಮ್ಮನೆ ಇರ್ತಾರೆ. ಆದ್ರೆ ಯಾವಾಗ ನೆಕ್ಸ್ಟ್ ಡೇ ನಟ ದರ್ಶನ್ ಸೇರಿದಂತೆ ಬಾಕಿಯಂತೆ ಸುಮಾರು ಜನ ಅರೆಸ್ಟ್ ಆದ್ರು, ಅದೆಲ್ಲ ಟಿವಿಯಲ್ಲಿ ಬಂತು. ಅದನ್ನ ನೋಡಿದಂತ ಈ ರವಿಶಂಕರ್ ಏನಿದ್ದಾನೆ ಈತ ಭಯಗೊಂಡು ಸೀದಾ ಹೋಗಿ ಚಿತ್ರದುರ್ಗದ ಡಿವೈಎಸ್ಪಿ ಅವರ ಕಚೇರಿಗೆ ಹೋಗಿ ಸರೆಂಡರ್ ಆಗ್ತಾನೆ. ಸರ್, ನಾನು ಇವನ್ನ ಕರ್ಕೊಂಡು ಹೋಗ್ಲಿಕ್ಕೆ ಭಾಗಿಯಾಗಿದೆ, ನನ್ನ ಕಾರಲ್ಲೇ ಕರ್ಕೊಂಡು ಹೋಗಿದ್ದು, ನನ್ನ ಪೊಲೀಸ್ನವ್ರು ಹುಡುಕಿದಾರಂತೆ ಸರ್ ಅಂತೇಳಿ ಅಲ್ಲೇ ಹೋಗಿ ಸರೆಂಡರ್ ಆಗ್ತಾನೆ. ಇದು ಈಗ ಇನ್ವೆಸ್ಟಿಗೇಷನ್ ಗೊತ್ತಾಗಿರೋಂಥ ವಿಷಯ. ಈ ಸ್ಟೇಟ್ಮೆಂಟ್ ಅನ್ನು ಸಹಿತ ರವಿ ಅಲಿಯಾಸ್ ರವಿಶಂಕರ್ ಪೊಲೀಸರ ಮುಂದೆ ನೀಡಿದ್ದಾನೆ. ಇದು ಕೂಡ ಪೊಲೀಸರ ತನಿಖೆಯಲ್ಲಿ ಇವರ ಕೊಲೆಯನ್ನ ಮುಚ್ಚು ಹಾಕ್ಲಿಕ್ಕೆ ಮಾಡಿದಂತ ಪ್ರಯತ್ನದಲ್ಲಿ ಮತ್ತೆ ಕೊಲೆಯನ್ನ ಮಾಡ್ಲಿಕ್ಕೆ ಅವನ್ನ ಕರ್ಕೊಂಡ್ಬಂದು ಹಲ್ಲೆ ಮಾಡಿದಂತ ವಿಚಾರದಲ್ಲಿ ಒಂದು ಪ್ರಮುಖವಾದಂತ ಎವಿಡೆನ್ಸ್ ಆಗ್ತಾ ಹೋಗುತ್ತೆ. ಅವಿನಾಶ್, ಧನ್ಯವಾದ ಪ್ರಜ್ವಲ್.